ಕರ್ನಾಟಕದಲ್ಲಿ ದಾಸ ಪರಂಪರೆಗೆ ಸುಮಾರು 500 ವರ್ಷಗಳ ಇತಿಹಾಸವಿದೆ. ಕನಕದಾಸ ಹಾಗೂ ಪುರಂದರ ದಾಸರಂತಹ ವೈಚಾರಿಕ ಸಂತರಿಂದಾಗಿ ಸಮಾಜದಲ್ಲಿ ಇರತಕ್ಕಂತಹ ಮೇಲು ಕೀಳು, ಜಾತಿ ಮತಗಳಂತಹ ಭಾವನೆಗಳು ಬದಿಗೆ ಸರಿದವು. ದೇವಸ್ತುತಿಯೇ ಮುಖ್ಯವೆನಿಸಿರ್ತಕ್ಕಂತಹ ಭಕ್ತಿ ಪರಂಪರೆಯ ಕಾಲದಲ್ಲಿ ಕನಕದಾಸರು ತಮ್ಮ ವೈಚಾರಿಕ ಮತ್ತು ಪ್ರತಿಭಟನಾ ನೆಲೆಗಟ್ಟಿನಿಂದ ದಾಸ ಸಾಹಿತ್ಯಕ್ಕೆ, ತನ್ಮೂಲಕ ಕನ್ನಡ ಸಾಹಿತ್ಯಕ್ಕೆ ಒಂದು ವೈಚಾರಿಕ ಪ್ರಭೆಯನ್ನ ತಂದುಕೊಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಅಂತಹ ಮಹನೀಯರ ಬದುಕು ಮತ್ತು ಜೀವನವನ್ನ ನಾನು ಪ್ರಸ್ತುತ ಸಂದರ್ಭದಲ್ಲಿ ಒಂದು 4 ಆಯಾಮಗಳಲ್ಲಿ ತಮಗೆ ಕಟ್ಟಿಕೊಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಮೊದಲನೆಯದಾಗಿ ದಾಸ ಪರಂಪರೆಯ ಹುಟ್ಟು, ಎರಡನೆಯದ್ದು ಕನಕದಾಸರ ಬದುಕು ಮತ್ತು ಜೀವನ, ಮೂರನೆಯದಾಗಿ ಕನಕ ಸಾಹಿತ್ಯ ಅಂದರೆ ಕನಕದಾಸರು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿರತಕ್ಕಂತಹ ಕೊಡುಗೆ, ಇನ್ನು ಕೊನೆಯದಾಗಿ ಪ್ರಸ್ತುತ ದಿನಮಾನಗಳಲ್ಲಿ ಕಾಗಿನೆಲೆ ಮತ್ತು ಬಾಡ ಅಭಿವೃದ್ಧಿ. ಈ ಒಂದು ವಿಚಾರಗಳನ್ನ ಇಟ್ಕೊಂಡು ಇವತ್ತು ನಾನು ತಮ್ಮ ಮುಂದೆ ಮಾತನಾಡ್ತಾ ಹೋಗ್ತೇನೆ.